ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಸೆಕೆಂಡ್ ರೌಂಡಿಂಗ್ KCET ಏನೈತ್ಲ ರಿಸಲ್ಟು ಅನೌನ್ಸ್ ಆಗೈತಿ. ಬಹಳಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, BSc ಅಗ್ರಿಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದು ಏನೈತ್ಲ ಬಹಳಷ್ಟು ಏನೈತ್ಲ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗ BSc ಅಗ್ರಿ ಏನೈತ್ಲ ಕಟ್ ಆಫ್ ಬಗ್ಗೆ ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಮಾಹಿತಿಯನ್ನ ಕೊಡತಾನಿ. ಇದೇನೈತ್ಲ ಥಿಯರಿದ ಏನೈತ್ಲ ಕಟ್ ಆಫ್ ಆಗಿರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಈಗ ಏನೈತಿ ಫಸ್ಟಿಗೆ ಕೆಟಗರಿ 1 ಇಂದ ನೋಡುನು. ಕೆಟಗರಿ 1ಗೆ 36,000 ಆಲ್ ಇಂಡಿಯಾ ರ್ಯಾಂಕ್ KCET ಥಿಯರಿ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 25,000 KCET ಥಿಯರಿ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ, ಮತ್ತು ರೂರಲ್ ಕೋಟಾದಲ್ಲಿ 12,000 KCET ಥಿಯರಿ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗೈತಿ. ಇದು ಏನೈತ್ಲ ಪ್ರಾಕ್ಟಿಕಲ್ ರ್ಯಾಂಕ್ ಅಲ್ಲ, ಥಿಯರಿ KCET ಥಿಯರಿ ರ್ಯಾಂಕ್. ನೆಕ್ಸ್ಟ್ 2A ಕ್ಯಾಟಗರಿ ನೋಡ್ಬೇಕಂದ್ರ 37,000 KCET ಥಿಯರಿ ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗಿದ್ದು ಕೊನೆಯ ಸೀಟ್, ಮತ್ತು ಕನ್ನಡ ಮೀಡಿಯಂ ಕೋಟಾ ಒಳಗೆ 28,000 KCET ಥಿಯರಿ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ, ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು 2A ರೂರಲ್ ಅಲ್ಲಿ 38,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು 2B ಕ್ಯಾಟಗರಿಯಲ್ಲಿ 52,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 19,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು 2B ರೂರಲ್ ಅಲ್ಲಿ 52,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು. 3A ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ 33,000 ಆಲ್ KCET ಥಿಯರಿ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 10,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ರೂರಲ್ ಕೋಟಾದಲ್ಲಿ 18,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು. ನೆಕ್ಸ್ಟ್ 3B ಕ್ಯಾಟಗರಿ ಜನರಲ್ ಮೆರಿಟ್ ಅಲ್ಲಿ 34,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, 3B ಕನ್ನಡ ಮೀಡಿಯಂ ಕೋಟಾದಲ್ಲಿ 30,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು 3B ರೂರಲ್ ಅಲ್ಲಿ 26,000 KCET ಥಿಯರಿ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿದೆ. ನೆಕ್ಸ್ಟ್ ಜನರಲ್ ಮೆರಿಟ್ ಅಲ್ಲಿ ನೋಡ್ಬೇಕಂದ್ರ ಜನರಲ್ ಮೆರಿಟ್ ಅಲ್ಲಿ 33,000ಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ 35,000, ಜನರಲ್ ಮೆರಿಟ್ ರೂರಲ್ ಅಲ್ಲಿ 33,000 ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಇಲ್ಲಿ ಏನೈತ್ಲೆ ಯಾವುದೇ ರೀತಿ NRI ಆಗಲಿ GMP ಸೀಟ್ ಆಗಲಿ ಯಾವುದೂ ಇರಲ್ಲ. ನೆಕ್ಸ್ಟ್ SC1 ಅಲ್ಲಿ ನೋಡ್ಬೇಕಂದ್ರ 58,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ಕನ್ನಡ ಮೀಡಿಯಂ ಅಲ್ಲಿ 55,000 ಆ್ಯಂಡ್ ರೂರಲ್ ಕೋಟಾದಲ್ಲಿ 38,000. ಮತ್ತು ಬಹಳಷ್ಟು ಜನ ಏನು ಕೇಳತ್ತಿದ್ರೆ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಸಿಕ್ಕರೆ ನಾವೇನೈತ್ಲ ಥರ್ಡ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನತಿ ಬಹಳಷ್ಟು ಸ್ಟೂಡೆಂಟ್ಸ್ ಕೇಳತ್ತಿದ್ರು. ಅದಕ್ಕೇನೈತ್ಲ KEದಿಂದ ಅಪ್ಡೇಟ್ ಬಂದೈತಿ. ಈಗ ನೀವು ಅಡ್ಮಿಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ನಿಮಗೆ ಇದು ಸೀಟ ಬೇಡ ಅಂದ್ರೆ KEಗೆ ಹೋಗಿ ಏನೈತ್ಲ ಪೆನಾಲ್ಟಿಯನ್ನು ಕಟ್ಟಿ ನೆಕ್ಸ್ಟ್ ರೌಂಡ್ ಒಳಗೆ ಏನೈತ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ SCB 42,000 KCET ಥಿಯರಿ ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗೈತಿ, ಕನ್ನಡ ಮೀಡಿಯಂ 41,000, ಮತ್ತು S2R ಏನೈತ್ಲೆ 34,000 ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗೈತಿ. ನೆಕ್ಸ್ಟ್ SC3 32,000 ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗಿದ್ದು ಕೊನೆಯ ಸೀಟ್, ಮತ್ತು ಕನ್ನಡ ಮೀಡಿಯಂ ಅಲ್ಲಿ 29,000 ಮತ್ತು ರೂರಲ್ ಕೋಟಾದಲ್ಲಿ 39,000. ನೆಕ್ಸ್ಟ್ SC4 ಜನರಲ್ ಮೆರಿಟ್ ಅಲ್ಲಿ 65,000 ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಅಲೌಟ್ಮೆಂಟ್ ಆಗಿಲ್ಲ. ರೂರಲ್ ಅಲ್ಲಿ 40,000ಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಮತ್ತು ST ಜನರಲ್ ಮೆರಿಟ್ ಕಟ್ ಆಫ್ ಅನ್ನ ನೋಡ್ಬೇಕಂದ್ರೆ 34,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದ್ದು, ಕನ್ನಡ ಮೀಡಿಯಂ ಅಲ್ಲಿ 14,000 ಮತ್ತು ರೂರಲ್ ಅಲ್ಲಿ 34,000.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಒಳಗೆ ಅಗ್ರಿ ಪ್ರಾಕ್ಟಿಕಲ್ದು ಏನೈತಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.